ಐ ಆಮ್ ಯುವರ್ ಧನಂಜಯ್ ಸರ್. ಆಲ್ ಆಫ್ ವೆಲ್ಕಮ್ ಟು ಅವರ್ LKS ನವೋದಯ ಅಂಡ್ ಸೈನಿಕ್ ಯೂಟ್ಯೂಬ್ ಚಾನಲ್. ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ವೆರಿ ಇಂಪಾರ್ಟೆಂಟ್. ಏನ್ ಸರ್ ಅದು? OMR ಶೀಟ್. ಇದು ನವೋದಯ, ಸೈನಿಕ್, RMS, ಮುರಾರ್ಜಿ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕೂಡ ಬರುತ್ತೆ OMR ಶೀಟು. ಯಾವ ಕ್ವಶನ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ OMR ಶೀಟ್ ಅಂತೂ ಕೊಟ್ಟೆ ಕೊಡ್ತಾರೆ ನಮಗೆ, ಹೌದೇ ಇಲ್ಲ? ಯಾವ ಟಾಪಿಕ್ ಇಂದ ಕ್ವಶನ್ ಮಿಸ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ OMR ಶೀಟ್ ಅಂತೂ ಕೊಟ್ಟೆ ಕೊಡ್ತಾರೆ. ಹಾಗಾದ್ರೆ ಅದನ್ನ ತುಂಬೋದಿದೆಯಲ್ಲ, ಬಹಳ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ನಾವು ಬರೆಯಂಗಿಲ್ಲಪ್ಪ, ಜಸ್ಟ್ ಈ ತರ ತುಂಬಬೇಕು, ಸರ್ಕಲ್ ನ ಫಿಲ್ ಮಾಡಬೇಕು. ಇದರಲ್ಲಿ ನೋಡಿ, ಎಷ್ಟೋ ವಿದ್ಯಾರ್ಥಿಗಳು ದಯವಿಟ್ಟು ಗಮನಿಸಿ, ಎಷ್ಟೋ ವಿದ್ಯಾರ್ಥಿಗಳು ಆನ್ಸರ್ ಗೊತ್ತಿರುತ್ತೆ, ಕರೆಕ್ಟ್ ಮಾಡಿರ್ತಾರೆ, OMR ಶೀಟ್ ಫಿಲ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡಿ ಇರೋ ಅಂತ ಒಂದು ಅವಕಾಶನ ಕಳ್ಕೊಂತಾರೆ. ಸಿಗೋ ಸೀಟ್ನು ಕೂಡ ಮಿಸ್ ಮಾಡ್ಕೊಂತಾರೆ. ಓದಿರ್ತಾರೆ, ಕಲ್ತಿರ್ತಾರೆ, ಇಡೀ ವರ್ಷ ಪೂರ್ತಿ ಓದಿದ್ದು ಎಕ್ಸಾಮ್ ಅಲ್ಲಿ ಈ OMR ಶೀಟ್ ಅನ್ನ ನೀವು ಕರೆಕ್ಟಾಗಿ ತುಂಬಲಿಲ್ಲ, ಒಂದು ವರ್ಷದ ಪ್ರಯತ್ನ, ಕೆಲವರು 2 ವರ್ಷ 3 ವರ್ಷ ಮಾಡಿರ್ತಾರೆ, ಆ ಪ್ರಯತ್ನ ವ್ಯರ್ಥ ಆಗತ್ತೆ. ಎಕ್ಸಾಮ್ ಬರೆಯೋದು ಬಹಳ ಇಂಪಾರ್ಟೆಂಟ್ ಪುಟ. ಹೆಂಗ್ ಬೇಕಂಗ್ ಹೋಗಿ ಕೂತ್ಕೊಂಡ್ ಬರೆಯಕ್ ಬರಲ್ಲ ಅದನ್ನ. ಯಾಕಂದ್ರೆ ನಮ್ಮ ಮನಸ್ಸು ಕೂಡ ಅಷ್ಟೇ ಇಟ್ಕೋಬೇಕಾಗತ್ತೆ, ಅಷ್ಟೇ ನಾವು ಕೂಲಾಗಿ ಎಕ್ಸಾಮ್ ಬರೀಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಎಕ್ಸಾಮ್ ಹಾಲಲ್ಲಿ ನಾವು ನಮ್ಮ ಮನಸ್ಥಿತಿನ ಹೇಗೆ ಇಟ್ಕೊಂಡು ಎಕ್ಸಾಮ್ ಹೇಗೆ ಅಟೆಂಡ್ ಮಾಡಬೇಕು ಅಂತ. ಅವಾಗ ಎಷ್ಟೋ ಪ್ರಶ್ನೆಗಳು, ಗೊತ್ತಿಲ್ಲದ ಪ್ರಶ್ನೆಗಳು ಕೂಡ ಸರಿ ಆಗೋ ಚಾನ್ಸಸ್ 100ಕ್ಕೆ 99.99% ಇರುತ್ತೆ. ಅದಕ್ಕೆ ಗಾಬರಿಯಿಂದ ಯಾವುದೇ ಎಕ್ಸಾಮ್ನ ನಾವು ಅಟೆಂಡ್ ಮಾಡಬಾರ್ದು. ಹೇಳ್ತೀನಿ ನಾನು ಹೆಂಗ್ ಅಟೆಂಡ್ ಮಾಡಬೇಕು ಅಂತದ್ರ ಬಗ್ಗೆ. ಬಟ್ OMR ಶೀಟ್ನ ಫಿಲ್ ಮಾಡೋದು ಹೇಗೆ? ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಎಷ್ಟು ಮುಖ್ಯನೋ ಅಷ್ಟೇ ಅದಕ್ಕಿಂತ ಮುಖ್ಯ OMR ಶೀಟು. ಅಲ್ಲಿ ಸರಿ ಹಾಕಿರ್ತೀವಿ, ಇಲ್ಲಿ ಬಂದು ತಪ್ಪಾಕ್ತಿವಿ, ಮತ್ತೆ ಹಾಕ್ಬೇಕಾದ್ರೆ ಗಡಿಬಿಡಿ ಮಾಡ್ಕೊಂಡು ಒಂದೇ ಪ್ರಶ್ನೆಗೆ 2 ಉತ್ತರ ಹಾಕ್ಬಿಡ್ತೀವಿ. ಹಾಗಾಗಿ ಯಾವ ರೀತಿ ನಾವು ನವೋದಯ ಅಥವಾ ಸೈನಿಕ್ ಆಗ್ಲಿ, ಮುರಾರ್ಜಿ ಆಗ್ಲಿ, ಯಾವುದೇ ಎಕ್ಸಾಮ್ ಆಗ್ಲಿ, ಯಾರೆಲ್ಲ ಈಗ ಎಕ್ಸಾಮ್ ಬರೆಯಕ್ ಹೋಗ್ತಿದ್ದೀರಿ, RMS, ನವೋದಯ ಮತ್ತು ಸೈನಿಕ್, ಅವರು ಒಂದು ಚೂರು ಗಮನ ಕೊಟ್ಟು ಕೇಳಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು. ಓಕೆನಾ? ಹಾಗಾದ್ರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಸರ್ ಇದನ್ನ ಅಂದ್ರೆ, ಓಕೆ, ಬ್ಲೂ ಆರ್ ಬ್ಲಾಕ್ ಪೆನ್ ಅನ್ನ ಯೂಸ್ ಮಾಡ್ಬೇಕು ನಾವು. ಅದು ಜೆಲ್ ಆಗಿರಬಾರ್ದು, ಬಾಲ್ ಪೆನ್ ಆಗಿರ್ಬೇಕು. ಓಕೆನಾ ಸರ್? ಈ ತರದೊಂದು OMR ಶೀಟ್ ಕೊಟ್ಟಿರ್ತಾರೆ. ಕೊಟ್ಟಾಗ ನಾವು ಏನ್ ಮಾಡ್ಬೇಕು, ರೋಲ್ ನಂಬರ್ ಏನಾದ್ರೆ ನಾವು ಫಿಲ್ ಮಾಡಿ, ಕೆಲವೊಂದ್ಸಲ ಆಟೋಮೇಟೆಡ್ ಇರ್ತಾವ ಪುಟ. ಆಲ್ರೆಡಿ ಅಲ್ಲಿ ನಮ್ಮ ಆಲ್ ಟಿಕೆಟ್ ನಂಬರು ಅವರೇ ಕೊಟ್ಟಿರ್ತಾರೆ, ನಾವೇನು ಫಿಲ್ ಮಾಡೋದಿರಲ್ಲ. ಡೈರೆಕ್ಟ್ ಆಗಿ ಕೆಳಗಡೆ ಆನ್ಸರ್ನ ಮಾತ್ರ ಒಂದು ಚೂರು ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ನಾವು ಆನ್ಸರ್ನ ಫಿಲ್ ಮಾಡೋದು ಮಾತ್ರ ಇರುತ್ತೆ ಪುಟ. ಇಲ್ಲಿ ಕೆಳಗಡೆ ನಮ್ಮ ಸೈನ್ ಇರುತ್ತೆ, ಅಭ್ಯರ್ಥಿಯ ಸಹಿ ಮಾಡಿಸ್ತಾರೆ, ಮೇಲ್ವಿಚಾರಕರ ಸಹಿ ಇರುತ್ತೆ. ಇಲ್ಲಿ ಇನ್ವಿಗಿಲೇಟರ್ ಟು ಪುಟ್ ಸೆಂಟರ್ ಸ್ಟಾಂಪ್ ಇನ್ ಬ್ಲೂ ಆರ್ ಬ್ಲಾಕ್ ಅವ್ರು ಮಾಡ್ತಾರೆ. ಅದನ್ನೆಲ್ಲ ನಾವೇನು ಮಾಡಂಗಿಲ್ಲ, ನಮ್ದೊಂದು ಸಿಗ್ನೇಚರ್ ಮಾಡಬೇಕು. ನಾವು ಎಕ್ಸಾಮ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ತರ ಸಿಗ್ನೇಚರ್ ಮಾಡಿರ್ತೀವೋ ಅದೇ ತರ ಸಿಗ್ನೇಚರ್ನ ಇಲ್ಲಿ ಮಾಡ್ರಿ. ಉಳಿದಿದ್ದೆಲ್ಲ ಅವರೇ ನೋಡ್ಕೊಂತಾರೆ. ಓಕೆನಾ? ಇದು ಜಸ್ಟ್ ನಿಮಗೆ ಮಾಡಲ್ OMR ಶೀಟ್ ಇದು ಯಾವ ರೀತಿ ಇರುತ್ತೆ ಅಂತ. ಓಕೆನಾ? ಇಲ್ಲಿ ನಿಮಗೆ ಏನಾದ್ರು ರೋಲ್ ನಂಬರ್ ಬರೀರಿ ಅಂದ್ರೆ ನಿಮ್ಮ ಆಲ್ ಟಿಕೆಟ್ ಅಲ್ಲಿ ಇರುತ್ತೆ. ನಿಮ್ಮ ಆಲ್ ಟಿಕೆಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಒಂದು ರೋಲ್ ನಂಬರ್ ಕೊಟ್ಟಿದ್ದಾರೆ ಸರ್ ಅಂದ್ರೆ ಅದನ್ನ ಬರೀಬೇಕು ಅಂದ್ರೆ ನೋಡಿ, ಜಸ್ಟ್ ಈಗ 2, 20, 25, 30, 31 ಅಂತ ಇರುತ್ತೆ ಅನ್ಕೊಳ್ಳಿ. ಓಕೆನಾ? ರೋಲ್ ನಂಬರ್ ಈ ತರ ಇರುತ್ತೆ, ಈ ತರ ಬರೀಬೇಕಾಗತ್ತೆ. ಈಗ ಇದ್ರ ಕೆಳಗಡೆ ನೋಡಿ, ಇದ್ರ ಕೆಳಗಡೆ ಏನಿದೆ ನೋಡಿ, 2 ಇದೆ ಅಲ್ವಾ ಈ ನಂಬರು. ಇದರಲ್ಲಿ 0, 1, 2 ಎಲ್ಲಿದೆ? 2 ಆ ಲೈನ್ ಅನ್ನು ಕರೆಕ್ಟ್ ಆಗಿ 2 ನೋಡ್ಕೊಂಡು ನಾವೇನ್ ಮಾಡ್ಬೇಕು, ಫಿಲ್ ಮಾಡಬೇಕು. ಕರೆಕ್ಟ್ ಆಗಿ ಈ ತರ ಶೇಪ್ ಫುಲ್ ಆಗಿರ್ಬೇಕು ಪುಟ. ಇಲ್ಲಿ 0 ಇದೆ, 0 ಎಲ್ಲಿ? ಈ ಲೈನಲ್ಲಿ 0 ಹಾಕಂಗಿಲ್ಲ. ಮತ್ ನಾವು ಇಲ್ಲಿ 0 ಹಾಕಿದ್ರಿ ಹೋಯ್ತು ನಿಮ್ ಕತೆ. 0 ಆ ಲೈನಲ್ಲಿ ಯಾವ ಸಂಖ್ಯೆ ಕೇಳಿರ್ತಾರೋ ಅದನ್ನ ಮಾತ್ರ 0 ಹಾಕ್ಬೇಕು. ಓಕೆ, ಇಲ್ಲಿ ನಾವೇನ್ ಮಾಡ್ಬೇಕು, 0 ಹಾಕಿದ್ವಿ. ಹಾಗಾದ್ರೆ ಇಲ್ಲಿ ಹಾಕಂಗಿಲ್ಲ, ಹುಷಾರಾಗಿ ಮಾಡಿ. ಓಕೆನಾ? ಓಕೆ, ಹಾಗಾದ್ರೆ ನೋಡಿ, ಈಗ 2 ಇದೆ, ಈ ಲೈನಲ್ಲಿ 2 ಎಲ್ಲಿದೆ? ಅದನ್ನ ನೋಡ್ಬೇಕು, ಫಿಲ್ ಮಾಡಬೇಕು. ಈಗ 5 ಎಲ್ಲಿದೆ? ಈ ಲೈನಲ್ಲಿ 5 ಕೆಳಗಡೆ ನೋಡ್ಬೇಕು. 5 ಎಲ್ಲಿದೆ? ಆ ಲೈನಲ್ಲಿ 5ನ ಕ್ಲೀನ್ ಆಗಿ ಫಿಲ್ ಮಾಡಬೇಕು. 3 ಎಲ್ಲಿದೆ? ಈ 3 ಕೆಳಗಡೆ ನೋಡ್ಕೊಳ್ಳಿ, ಅಲ್ಲಿ 3 ಅದನ್ನ ಕ್ಲೀನ್ ಆಗಿ ನಾವು ಫಿಲ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ ಯಾವ ತರ ಫಿಲ್ ಮಾಡೋದು ಅಂತ? ಎಸ್ ಸರ್. ಈ ತರ ಹೊರಗಡೆ ಬರಬಾರ್ದು, ಅದನ್ನ ನಾನು ಹೇಳ್ತೀನಿ ನಿಮಗೆ ಹೇಗೆ ಅಂತ. ಇಲ್ಲಿ 0 ಇರೋದ್ರಿಂದ ನಾವೇನ್ ಮಾಡ್ಬೇಕು, 0ನ ಫಿಲ್ ಮಾಡಬೇಕು. ಈ ಲೈನಲ್ಲಿ 1 ಎಲ್ಲಿದೆ? ಈ ಲೈನಲ್ಲಿ 1 ಎಲ್ಲಿದೆ ಅಲ್ಲಿ ಫಿಲ್ ಮಾಡಬೇಕು.
ಓಕೆ ಅಲ್ಲ. ಈ ತರ ನಿಮ್ಗೆ ಏನಾರೆ ರಿಜಿಸ್ಟರ್ ನಂಬರು, ರೋಲ್ ನಂಬರು, ಪ್ರಶ್ನೆ ಪತ್ರಿಕೆಯ ಸಂಖ್ಯೆ ಅಂತ ಏನಾರೆ ನಿಮ್ ಕ್ವಶನ್ ಪೇಪರ್ ಇರುತ್ತಲ್ಲ ಅದ್ರ ನಂಬರ್ ಏನಾದ್ರು ಬರ್ದ್ಬಿಟ್ಟು ಅದನ್ನ ಶೇರ್ ಮಾಡಿ. ಅಂದ್ರೆ ಯಾವ ನಂಬರ್ ಇರುತ್ತೋ ಆ ನಂಬರು ಆ ಲೈನಲ್ಲಿ ಎಲ್ಲಿದೆ ಅಂತ ಹುಡುಕಿ ಅದನ್ನೇ ಮಾಡ್ಬೇಕು. ಒಂದೇ ಲೈನಲ್ಲಿ ಎರಡೆರಡು ಮಾಡ್ಬಿಡ್ಬಾರ್ದು, ಅವಾಗ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಹಳ ಹುಷಾರು ಪುಟ. ಈ ತರ ಕೊಟ್ರೆ ಇಲ್ಲಿ ಸ್ಟೇಟ್ ಕೋಡು 1, 2 ಅಂತ ಕೊಟ್ಟಿರ್ತಾರೆ, ಇಲ್ಲಿ 5, 3 ಕೊಟ್ಟಿರ್ತಾರೆ, 1, 4 ಅಂತ ಕೊಟ್ಟಿರ್ತಾರೆ, 0, 5 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ. ಆ ಸಂಖ್ಯೆ ಎಲ್ಲಿದೆ ಅಲ್ಲಿಗೆ ಹೋಗಿ ನಾವೇನ್ ಮಾಡ್ಬೇಕು, ಶೇಡ್ ಮಾಡಬೇಕು. 2 ಎಲ್ಲಿದೆ ಅಲ್ಲಿ ಹೋಗಿ ಶೇಡ್ ಮಾಡಬೇಕು. ಓಕೆ ಅಲ್ಲ, ಗೊತ್ತಾಗ್ತಿದೆ ಅಲ್ವಾ? ಇದೇ ತರ ನಾವು ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಸ್ಟೇಟ್ ಕೋಡು, ಡಿಸ್ಟ್ರಿಕ್ಟ್ ಕೋಡು ಆಲ್ರೆಡಿ ಫಿಲ್ ಆಗಿ ಬಂದಿರ್ತವೆ, ನಿಮಗೆ ಅಷ್ಟು ಇರಲ್ಲ. ಅಕಸ್ಮಾತ್ ನಿಮಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ರೂಮ್ ಸೂಪರ್ವೈಸರ್ ಇರ್ತಾರಲ್ಲ ಅವ್ರಿಗೆ ಕರೆದು ಸರ್ ಇದಕ್ಕೇನು ತುಂಬಬೇಕು, ಇದಕ್ಕೇನು ತುಂಬಬೇಕು ಅಂತ ಹೇಳಿ ತುಂಬಬೇಕು. ಸುಮ್ಮನೆ ಏನೇನೋ ತುಂಬೋದಲ್ಲ. ಓಕೆನಾ? ಅವಾಗ ಸುಮ್ಮನೆ OMR ಶೀಟ್ ಅಲ್ಲಿ ವೈಟ್ನ ಹಾಕಂಗಿಲ್ಲ, ಬ್ಲೇಡಿಂದ ಸ್ಕ್ರಾಚ್ ಮಾಡಂಗಿಲ್ಲ. ಬಹಳ ಹುಷಾರು. ಹಿಂಗಾತು ಅಂದ್ರೆ ರಿಜೆಕ್ಟ್ ಆಗಿಬಿಡ್ತೀರಾ. ಬಹಳ ಹುಷಾರಾಗಿರ್ಬೇಕು. ಮತ್ತೆ ಏನೆಲ್ಲ ತಪ್ಪು ಮಾಡಬಾರ್ದು ಅನ್ನೋದನ್ನೇ ಅಲ್ವಾ ಇವತ್ತು ನಾನು ಹೇಳ್ತಿರೋದು ನಿಮಗೆ. OMR ಶೀಟ್ ಅಲ್ಲಿ ಹೇಗೆ ತುಂಬುತ್ತೀವಿ ಅನ್ನೋದಕ್ಕಿಂತ ಏನೆಲ್ಲ ತಪ್ಪು ಮಾಡಬಾರ್ದು ಅನ್ನೋದನ್ನ ನಾವು ಕಲಿಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಆಗಿ. ಓಕೆನಾ? ಹಾಗಾದ್ರೆ ಇದಾಯ್ತು. ಇಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇದೆ. ಇಲ್ಲಿ ಇದ್ರೆ ನಿಮ್ಗೆ ಅಕಸ್ಮಾತ್ ಒರಿಜಿನಲ್ OMR ಶೀಟ್ ಅಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇದ್ರೆ ನಿಮ್ಮ ಹೆಸರು ಹಾಕ್ರಿ. ಇಲ್ಲಿ ನಿಮ್ಮ ಹೆಸರೇನಿದೆ ಅದನ್ನ ಬರೀರಿ. ಅಕಸ್ಮಾತ್ ಅವರು ಇನ್ ಕ್ಯಾಪಿಟಲ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ನೀವೆಲ್ಲ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೀರಿ. ಜೊತೆಗೆ ಫಾದರ್ ನೇಮ್ ಕೇಳಿದ್ರೆ ಫಾದರ್ ನೇಮ್ ಬರೀರಿ ಇದ್ರೆ, ಇಲ್ಲ ಅಂದ್ರೆ ಏನು ಮಾಡಕ್ ಹೋಗ್ಬಿಡ್ರಿ. ಓಕೆನಾ? ನಿಮಗೆ ಏನಾದ್ರೆ ಡೌಟ್ ಇತ್ತು ಅಂದ್ರೆ ಇಲ್ಲಿ ಏನ್ ಬರಿಬೇಕು, ಇಲ್ಲೇನ್ ಬರಿಬೇಕು ಅಂತ ರೂಮ್ ಸೂಪರ್ವೈಸರ್ನ ಕರೀರಿ. ಗೊತ್ತಿದ್ರು ಕರೀರಿ, ಏನಾಗಲ್ಲ. ಅರ್ಧ ಗಂಟೆ ಒಂದು 10-15 ನಿಮಿಷ ಮುಂಚೆನೆ ಅವ್ರು ನಿಮಗೆ OMR ಶೀಟ್ ಕೊಟ್ಟಿರ್ತಾರೆ. ಕ್ವಶನ್ ಪೇಪರ್ ಕೊಡೋಕ್ಕಿಂತ ಮುಂಚೆ 10 ರಿಂದ 15 ನಿಮಿಷ ಮುಂಚೆ OMR ಶೀಟ್ ಕೊಡ್ತಾರೆ. ಕೊಟ್ಬಿಟ್ಟು ಇವೆಲ್ಲ ಇನ್ಫಾರ್ಮೇಶನ್ ಫಿಲ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರುತ್ತೆ, ಆದ್ರೂ ಒಂದ್ಸಲ ಕರೀರಿ. ಸರ್ ಇಲ್ಲಿ ಇದನ್ನ ತುಂಬಬೇಕಾ, ಸರ್ ಇದನ್ನ ತುಂಬಬೇಕಾ ಅಂತ ಕೇಳಿ ತುಂಬ್ರಿ. ತಪ್ಪು ಮಾಡ್ಬಿಟ್ಟು ಬಯಸ್ಕೊಳ್ಳೋದೆಂತ? ಕರ್ದು ಕೇಳ್ಕೊಂಡ್ರೆ ತಪ್ಪೇನೈತೆ? ಅವ್ರು ಇರೋದೇ ಅದಕ್ಕೆ. ಎಲ್ಲ ಮಕ್ಕಳಲ್ವಾ, ಸ್ಕೂಲ್ ಮಕ್ಕಳಾಗಿರೋದ್ರಿಂದ ಗೊತ್ತಿರಲ್ಲ, ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರ್ತಾರೆ. ಅವ್ರನ್ನ ನೀವು ಪ್ರತಿಯೊಬ್ಬರಿಗೂ ಹೇಳ್ಕೊಡ್ಬೇಕು ಅಂತಾನೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಕಳಿಸಿರ್ತಾರೆ. ಯಾರನ್ನ? ಶಿಕ್ಷಕರು, ರೂಮ್ ಸೂಪರ್ವೈಸರ್ ಅಂತ ಏನ್ ಮಾಡಿರ್ತಾರೆ ಅವರಿಗೆ. ಅವ್ರ ಹತ್ರ ಕೇಳಿ ಇದ್ ಮಾಡ್ರಿ. ಇದು ಇಷ್ಟು ಇನ್ಫಾರ್ಮೇಶನ್ ಅವ್ರೇನೋ ನಿಮಗೆ ಸಹಾಯ ಮಾಡ್ತಾರೆ. ಆದ್ರೆ ಕೆಳಗಡೆ ಏನ್ ಬರುತ್ತೆ ಗೊತ್ತಾ? ಈಗ ಕ್ವಶನ್ ಆನ್ಸರಿಗೆ ಏನ್ ಮಾಡ್ತಾರೆ? ಕ್ವಶನ್ ಆನ್ಸರಿಗೆ ಅವ್ರು ಸಹಾಯ ಮಾಡಲ್ಲ. ಕ್ವಶನ್ ಆನ್ಸರಿಗೆ ಅವರು ಸರ್ ಇದು ಗೊತ್ತಾಗ್ಲಿಲ್ಲ ಹೇಳ್ಕೊಡ್ರಿ ಅಂದ್ರೆ ಹೇಳ್ಕೊಡ್ತಾರೇನಾ? ಕ್ವಶನ್ ಆನ್ಸರ್ಗೆ ಅವರ ಸಹಾಯ ಇರಲ್ಲ. ಅವಾಗ ಏನ್ ಮಾಡ್ಬೇಕು? ಈಗೇನ್ ಮಾಡ್ತೀರಪ್ಪ? ಇಷ್ಟು ಮೇಲ್ಗಡೆ ಇನ್ಫಾರ್ಮೇಶನ್ ನೀವು ಸೈನ್ ಮಾಡೋದೆಲ್ಲ ಅವ್ರು ಹೇಳ್ಕೊಡ್ತಾರೆ. ಹಾಗಾದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ 1ನೇ ಕ್ವಶನ್ಗೆ ಏನು ಸರ್, 2ನೇ ಕ್ವಶನ್ಗೆ ಏನು ಸರ್ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಹಾಗಾದ್ರೆ ನೋಡಿ, ನೀವು ಒಂದು ಕ್ವಶನ್ ಪೇಪರ್ ತಗೊಂಡಿರ್ತೀರಾ. ಆ ಕ್ವಶನ್ ಪೇಪರ್ ಅಲ್ಲಿ 1ನೇ ಕ್ವಶನ್ಗೆ ಆಪ್ಷನ್ ಸಿ ಇರತ್ತೆ. ಆಪ್ಷನ್ ಸಿ ಅಂತ ನಿಮಗೆ ಆನ್ಸರ್ ಗೊತ್ತಾಗತ್ತೆ. ನೀವೇನ್ ಮಾಡ್ತೀರಾ? ಹಾಕ್ತೀರಾ. ನೋಡಿ ಹೆಂಗ್ ತುಂಬಬೇಕು ಅಂದ್ರೆ, ಫಸ್ಟ್ ಮೇಲ್ಗಡೆಯಿಂದ ವೃತ್ತಕ್ಕೆ 1 ರೌಂಡ್ ಹಾಕೊಂಡ್ಬಿಡ್ರಿ, ಹೊರಗಡೆಯಿಂದ ಒಳಗಡೆ ತುಂಬಬೇಕು. ಅವಾಗ ನಾವು ತುಂಬಿರೋದು ಎಲ್ಲೂ ಕೂಡ ಹೋಗಲ್ಲ. ಹೊರಗಡೆ ಫಸ್ಟ್ 1 ರೌಂಡ್ ಹಾಕೊಂಬಿಡಿ, ಆಮೇಲೆ ಮೆಲ್ಲಕ್ಕೆ ಒಳಗಡೆ ತುಂಬ್ಕೊಂತ ಬರ್ರಿ. ಹೊರಗಡೆಯಿಂದ ಒಳಗೆ ತುಂಬಿ. ಈಗ ಒಳಗಡೆಯಿಂದ ನೀವು ಹೊರಗಡೆ ಹಿಂಗ್ ಮಾಡ್ಕೊಂತ ಹೋದ್ರೆ ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ಹೊರಗಡೆ ವೃತ್ತನ ಕ್ಲೀನ್ ಆಗಿ ನೀನು ಒಂದ್ಸಲ ಫಿಲ್ ಮಾಡ್ಕೊಂಡ್ಬಿಟ್ಟು ಅದ್ರ ಒಳಗ್ ತುಂಬೋದು ಆಮೇಲೆ. ಹೌದಾ ಇಲ್ಲ? ಹಾಗಾಗಿ ಫಸ್ಟ್ ನಾವು ತುಂಬಬೇಕಾದ್ರೆ ಏನ್ ಮಾಡ್ರಿ, ಹೊರಗಡೆಯಿಂದ ಒಳಗಡೆ ತುಂಬಿ. ಓಕೆ ಸರ್, ಇಷ್ಟೇನೋ ತುಂಬಿದೀನಿ. ಓಕೆ ಗುಡ್. 2ನೇ ಪ್ರಶ್ನೆಗೆ ಬರ್ತೀನಿ. ಸರ್ ಬಿ ಅಂತ ಅನ್ಸುತ್ತೆ, ನನಗೆ ಬಿ ಅಂತ ಅನ್ಸಿರತ್ತೆ. ನಾನೇನ್ ಮಾಡ್ತೀನಿ, ಬಿಗೆ ಫಿಲ್ ಮಾಡ್ತೀನಿ. ಓಕೆ, ಬಿಗೇನೋ ಫಿಲ್ ಮಾಡಿಬಿಟ್ಟೆ ಸರ್. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತೀನಿ ಇನ್ನೊಂದ್ಸಲ ಚೂರ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ಆಕ್ಚುಲಿ ಅದು ಸಿ ಬರ್ಬೇಕಿತ್ತು ಸರ್, ಅಲ್ಲ ಡಿ ಬರ್ಬೇಕಿತ್ತು ಸರ್. ಇದನ್ನು ಫಿಲ್ ಮಾಡ್ತೀನಿ. ಇದನ್ನು ಫಿಲ್ ಮಾಡಿಬಿಟ್ಟು ಸರ್ ಇದನ್ನ ಇಂಟು ಹಾಕ್ತೀನಿ, ಇದನ್ನ ರೈಟ್ ಅಂತ ಹಾಕ್ತೀನಿ. ಇದನ್ನ ಇಂಟು ಅಂತ ಹಾಕ್ತೀನಿ, ಇದನ್ನ ರೈಟ್ ಅಂತ ಹಾಕ್ತೀನಿ. ಅವಾಗ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಯಾಕಂದ್ರೆ ಯಾರು ವ್ಯಾಲ್ಯೂಯೇಷನ್ ಮಾಡಲ್ಲ. ಪಾಪ ಬಿಡು ಸರಿ ಹಾಕಿದಾಳೆ ಅಂತ 1 ಮಾರ್ಕ್ಸ್ ಇಂದ ಕೊಡಕ. ಇದು OMR ಶೀಟ್ ಕಂಪ್ಯೂಟರ್ ವ್ಯಾಲ್ಯೂಯೇಷನ್ ಮಾಡ್ತಾರ, ಕೈಯಿಂದ ಮಾಡಲ್ಲ. ಇನ್ನೂ ಕೆಲವರು ಬುದ್ಧಿವಂತರು ಇರ್ತಾರೆ. ಹಾಕ್ಬೇಕಾರೆ ಕ್ವಶನ್ ಪೇಪರ್ ಓದ್ತಾ ಹಾಕ್ಬೇಕಾರೆ ಏನ್ ಮಾಡಿರ್ತಾರೆ, 3ನೇದಕ್ಕೆ ಬಿ ಸಿ ಚುಕ್ಕಿ ಇಟ್ಟಿರ್ತಾರೆ. ಆಮೇಲೆ 4ನೇದಕ್ಕೆ ಡಿ, 5ನೇದಕ್ಕೆ ಸಿ, 6ನೇದಕ್ಕೆ ಬಿ,
ಏಳನೇದಕ್ಕೆ ಎ, ಹಂಗೆ ಇಟ್ಕೊಂಡು ಹೋಗಿರ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಮೇಲೆ ಜ್ಞಾನೋದಯ ಆಗಿರತ್ತೆ, ಆನ್ಸರು ಸಿ ಅಲ್ಲ ಬಿ ಅಂತ ಗೊತ್ತಾಗತ್ತೆ. ಅವ್ರು ಬಿ ಏನೋ ತುಂಬ್ತಾರೆ, ಬಿ ತುಂಬಿರ್ತಾರೆ, ಆ ಚುಕ್ಕಿನ ಹಾಗೆ ಬಿಟ್ಟಿರ್ತಾರೆ. ಈಗ ಏನಾಗತ್ತೆ, ಈ ಕ್ವಶನಿಗೂ ನಿಮಗೆ ಆನ್ಸರ್ ಸಿಗಲ್ಲ ಅಂತ. ಈ ತರ ಮಾಡಿದ್ರು ಕೂಡ ನಿಮಗೆ ಆನ್ಸರ್ ಸಿಗಲ್ಲ. ಗೊತ್ತಾಗ್ತಿದಿಲ್ವಾ? ಒಂದೇ ಪ್ರಶ್ನೆಗೆ ಇನ್ನೊಂದ್ ಕಡೆ ನೀವೇನಾರ ಪೆನ್ನಿಂದ ಜಸ್ಟ್ ಪಾಯಿಂಟ್ ಇಟ್ಟಿದ್ರು ಅದು ಏನಾಗ್ಬಿಡತ್ತೆ, ಮಿಷಿನ್ ಅಲ್ಲಿ ರೀಡ್ ಆಗತ್ತೆ. ಹಾಗಾಗಿ ಇಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ. ಗೊತ್ತಾಗ್ತಿದೆಯಲ್ವಾ? ನೋಡಿ, ಯಾರಿಗಾರೆ OMR ಶೀಟ್ ತುಂಬೋದು ನಮಗೆ ಗೊತ್ತಿಲ್ಲ ಸರ್, ನಮಗೆ ಒಂದು OMR ಶೀಟ್ ಕಳಿಸ್ಕೊಡ್ರಿ ಅಂದ್ರೆ ನಾವು OMR ಶೀಟಿನ PDF ಕಳಿಸ್ತೀನಿ, ಅದನ್ನ ಪ್ರಿಂಟ್ ತಗೊಂಡು ಮನೇಲಿ ಪ್ರಾಕ್ಟೀಸ್ ಮಾಡ್ರಿಪ್ಪ. ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮಿಗೆ ಹೋಗಿ. ಇನ್ನೇನು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ 30 ಕ್ವಶನ್ ಪೇಪರ್ 30 OMR ಶೀಟ್ನ ಕಳಿಸಿದೀನಿ ಮನೆಗೆ, ಅವ್ರು 100% ಮಾಡ್ತಾರೆ. ಯಾಕಂದ್ರೆ ರೆಸಿಡೆನ್ಷಿಯಲ್ ಸ್ಟೂಡೆಂಟ್ಸು, ಆನ್ಲೈನ್ ಸ್ಟೂಡೆಂಟ್ಸು, ನಮ್ಮ ಸ್ಟೂಡೆಂಟ್ಸಿಗೆ ಸಮಸ್ಯೆ ಇಲ್ಲ. ಕೋಚಿಂಗ್ ಸೆಂಟ್ರಲ್ಲಿ ಹೋಗ್ತಿಲ್ಲ, ಆ ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ ಆಲ್ಮೋಸ್ಟ್. ಆದ್ರೆ ಈ ಮನೇಲಿರೋವಂಥ ಮಕ್ಕಳಿಗೆ ಇದು ಗೊತ್ತಿರಲ್ಲ. ಹಾಗಾಗಿ ಒಂದ್ಸಲ ನೋಡ್ಕೊಳ್ಳಿ. ಜೊತೆಗೆ ಇವರು ಕೂಡ ಕೆಲವೊಬ್ರು ಮಿಸ್ಟೇಕ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ, ಒಂದ್ಸಲ ಕ್ಲೀನಾಗಿ ನೋಡ್ಕೊಳ್ರಪ್ಪ. ಸರ್ ಹಾಗಾದ್ರೆ ಕೆಲವೊಂದ್ಸಲ ಹಿಂಗೆ ಅರ್ಜೆಂಟಲ್ಲಿ ಹಿಂಗೆ ಹಾಕಿರ್ತೀನಿ ಸರ್, ಅರ್ಧ ಹಾಕಿರ್ತೀನಿ, ಕೆಲವೊಂದ್ಸಲ ಹಿಂಗೆ ಹಾಕಿರ್ತೀನಿ ಸರ್, ಒಳಗಡೆ ಗ್ಯಾಪ್ ಬಿಟ್ಟಿರ್ತೀನಿ. ಈ ತರ ಎಲ್ಲ ಹಾಕಂಗಿಲ್ಲ. ಈ ತರ ಹಾಕಿದ್ರು ಕೂಡ ನಿಮಗೆ ಮಾರ್ಕ್ಸ್ ಕೊಡಲ್ಲ ಅಂತ ಆಲ್ರೆಡಿ ಅವ್ರು ಹೇಳಿರ್ತಾರೆ. ಗೊತ್ತಾಗ್ತಿದೆ? ಈ ತರ ಎಲ್ಲ ತುಂಬಂಗಿಲ್ಲ. ನೋಡಿ, ಕರೆಕ್ಟಾಗಿ ನಾವೇನು ಬಿನ ಈ ವೃತ್ತದ ಹೊರಗಡೆನ ಫಸ್ಟ್ ಒಂದ್ ರೌಂಡ್ ಹಾಕೊಳ್ಳಿ ಪುಟ, ಹೊರಗಡೆ ಹಾಕೊಂಡ್ಬಿಟ್ಟು ಆಮೇಲೆ ಒಳಗಡೆಯಿಂದ ತುಂಬ್ಕೊಂತ ಬರ್ರಿ. ಓಕೆ, ಕರೆಕ್ಟಾಗಿ ಬರುತ್ತಲ್ಲ, ಹೊರಗಡೆ ಹೋಗೋದಿಲ್ಲ. ಕೆಲವು ಬುದ್ಧಿವಂತರು ಇರ್ತೀನಿ, ಹಿಂಗೆ ತುಂಬ್ತಾ ಕೈ ಏನಾಗ್ಬಿಡುತ್ತೆ, ಜಸ್ಟ್ ಹಿಂಗೆ ಹೋಗ್ಬಿಡುತ್ತೆ. ಯಪ್ಪ, ಇದಕ್ಕೆ ಟಚ್ ಆಯ್ತು ಅಂದ್ರೆ ನಿಮ್ದು ಹೋಯ್ತು. ಇದಕ್ಕೆ ಟಚ್ ಆಯ್ತು, ಹೊರಗಡೆ ಇದ್ರಲ್ಲಿ ಬಂದು ಈ ಸಿಗೆ ಅಥವಾ ಡಿಗೆ ಅಥವಾ ಬಿಗೆ ಯಾರಿಗಾರೆ ಟಚ್ ಆಯ್ತು ಅಂದ್ರೆ ಹೋತು. ತುಂಬ್ತಾ ಹಿಂಗೆ ಸ್ವಲ್ಪ ದೊಡ್ಡದಾಗಿ ತುಂಬಾಕ್ ಬಿಡ್ತಾರೆ, ಇಲ್ಲ ಸ್ಪೀಡಾಗಿ ಕೈ ಹೋಗ್ಬಿಡತ್ತೆ. ಹಿಂಗೆ ಮಾಡಿದ್ರಿ ಎಡವಟ್ಟಾಯ್ತು. ಯಾವುದೇ ಕಾರಣಕ್ಕೂ ಈ ತರ ಮಾಡಿದ್ರು ಮಾರ್ಕ್ಸ್ ಹೋಗುತ್ತೆ. ಟಚ್ ಆದ್ರೂ ಒಂದು ಚೂರು ಟಚ್, ಅದಕ್ಕೆ ಹೇಳ್ತಾರೆ ತುಂಬಿ ಓವರ್ ಫಿಲ್ ಮಾಡಂಗಿಲ್ಲ. ಹಿಂಗೆ ಹೊರಗಡೆ ಎಲ್ಲ ಎಕ್ಸ್ಟ್ರಾ ಮಾಡಂಗಿಲ್ಲ. ಹಿಂಗ್ ಮಾಡಿದ್ರೆ ಇದಕ್ಕೂ ಕೂಡ ಮಾರ್ಕ್ಸ್ ಕೊಡಲ್ಲ ಅಂತ ಹೇಳಿರ್ತಾರೆ. ಇದು OMR ಶೀಟ್ ತುಂಬುವ ಒಂದು ಸರಿಯಾದ ವಿಧಾನ. ಜೊತೆಗೆ ಯಾವುದನ್ನೆಲ್ಲ ಮಾಡಿದ್ರೆ ನಮಗೆ ರಾಂಗ್ ಆಗತ್ತೆ ಅಂದ್ರೆ, ಒಂದೇ ಪ್ರಶ್ನೆಗೆ 45ನೇ ಪ್ರಶ್ನೆಗೆ 2 ಆನ್ಸರ್ ತುಂಬಂಗಿಲ್ಲ. ಎ ಮತ್ತೆ ಸಿ 2 ಆನ್ಸರ್ ತುಂಬಂಗಿಲ್ಲ. ಒಂದಕ್ಕೆ ತುಂಬಿಟ್ಟು ಇಲ್ಲಿ ಬುದ್ಧಿವಂತರು ರೈಟು, ಇದು ರಾಂಗು, ಹಿಂಗ ಹಾಕಂಗಿಲ್ಲ. ಜೊತೆಗೆ ಅರ್ಧ ತುಂಬಂಗಿ, ಒಂದ್ ಚುಕ್ಕಿ ಇಟ್ಟೋದು, ಒಂದ್ರಲ್ಲಿ ಒಂದ್ ಚುಕ್ಕಿ ಇಡೋದು, ಹಿಂಗ್ ಇನ್ನೊಂದು ಕ್ಲೀನಾಗಿ ತುಂಬೋದು. ಹಿಂಗ್ ಮಾಡಿದ್ರು ಮಾರ್ಕ್ಸ್ ಹೋಗುತ್ತೆ. ಜೊತೆಗೆ ಸ್ವಲ್ಪ ತುಂಬೋದು, ಟೈಮ್ ಆಗ್ಬಿಟ್ಟಿದೆ ಅಂತ ಹಿಂಗ್ ತುಂಬಿದ್ರೆ ಅಲ್ಲೂ ಮಾರ್ಕ್ಸ್ ಸಿಗಲ್ಲ. ಓವರ್ ರ್ಯಾಪಿಂಗ್, ಓವರ್ಲು ಇದು ಮಾಡ್ತಾರೆ, ತುಂಬೋದು ಹಿಂಗೆ ಹೊರಗಡೆ, ಅದು ಹಾಳೆ ಹರಿದೋಗ್ಬೇಕು ಆ ರೇಂಜಿಗೆ ತುಂಬಿರ್ತಾರೆ. ಹಿಂಗ್ ಮಾಡಿದ್ರು ಸಿಗಲ್ಲ. ಅದಕ್ಕೆ OMR ಶೀಟ್ನ ಹುಷಾರಾಗಿ ಫಿಲ್ ಮಾಡಿ. ಜೊತೆಗೆ ಅತಿ ಮುಖ್ಯವಾದ ಒಂದು ಮಾಹಿತಿ ಇದೆ, ಅದೇನಪ್ಪಾ ಅಂದ್ರೆ ಏನ್ ಹೇಳಿ, ಏನ್ ಹೇಳಿದ್ರೆ ಕೆಲವು ಬುದ್ಧಿವಂತರು ಇರ್ತಾರೆ, 1ರಿಂದ 40ರವರೆಗೂ, 1ರಿಂದ ಎಲ್ಲಿವರೆಗೂ 40ರವರೆಗೂ ಮೆಂಟಲ್ ಎಬಿಲಿಟಿ ಇರುತ್ತೆ, ಅದಾಗ್ಬಿಡತ್ತೆ. ಮ್ಯಾಥ್ಸಿಗೆ ಬಂದಿರ್ತಾರೆ 41ರಿಂದ ಹಾಕ್ಬೇಕಿತ್ತು, ಆದ್ರೆ ಅವ್ರೇನ್ ಮಾಡಿರ್ತಾರೆ, 1ನೇ ಕ್ವಶನ್ ಗೊತ್ತಿರಲ್ಲ ಅವರಿಗೆ, ಬಿಟ್ಟಿರ್ತಾರೆ. 2ನೇ ಕ್ವಶನಿಗೆ ಆನ್ಸರ್ ಮಾಡಿರ್ತಾರೆ 42, ಆದ್ರೆ ಇಲ್ಲಿ ತುಂಬಬೇಕಾರೆ ಬಂದ್ಬಿಟ್ಟು 41ರಿಂದಾನೇ ತುಂಬ್ಕೊಂಡು ಹೋಗ್ಬಿಡ್ತಾರೆ. ಕೆಲವೊಂದ್ಸಲ ಏನಾಗುತ್ತೆ, ಅಲ್ಲಿ ಯಾವ ಪ್ರಶ್ನೆಗೆ ಆನ್ಸರ್ ಆಗ್ತಿದೀವಿ ಅನ್ನೋದನ್ನ ನಾವು ದಯವಿಟ್ಟು ನೋಡಿ ಗಮನಿಸಿ. 1ನೇ ಕ್ವಶನಿಗೆ ಆಗ್ತಿದ್ಯಾ, ಅಲ್ಲಿ ನೋಡಿ ಇದು 1ನೇ ಕ್ವಶನ್, ಇಲ್ಲಿ ಬರ್ರಿ, ಇದು 1ನೇ ಕ್ವಶನ್, ಎಸ್ ಇದಕ್ಕೆ ಸಿ. 2ನೇ ಕ್ವಶನ್, ಅಲ್ಲಿ ನೋಡ್ರಿ 2ನೇ ಕ್ವಶನ್ ಕ್ವಶನ್ ಪೇಪರ್ ಅಲ್ಲಿ, ಇದಕ್ಕೆ ಇಲ್ಲಿ 2ನೇದ 3ನೇದ. ಅಕಸ್ಮಾತ್ ಕೆಲವೊಂದ್ಸಲ ಏನ್ ಮಾಡ್ತೀವಿ, ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಕ್ವಶನ್ಸ್ ಗಳನ್ನ ಬಿಟ್ಟಿರ್ತೀವಿ ನಾವು. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಏನಂದ್ರೆ ಫಸ್ಟ್ ಮೆಂಟಲ್ ಎಬಿಲಿಟಿ ಆಗ್ಬಿಡ್ತಾ, ಅದನ್ನ ಕ್ಲೀನಾಗಿ ಫಿಲ್ ಮಾಡ್ಕೊಂಡ್ಬಿಡ್ರಿ. ಮ್ಯಾಥ್ಸ್ ಆಗ್ಬಿಡ್ತಾ, ಅದನ್ನ ಕ್ಲೀನಾಗಿ ಫಿಲ್ ಮಾಡ್ಕೊಳ್ರಿ. ಪ್ಯಾಸೇಜ್ ಆಗ್ಬಿಡ್ತಾ, ಅದನ್ನ ಕ್ಲೀನಾಗಿ ಫಿಲ್ ಮಾಡ್ಬಿಡ್ರಿ. ಯಾಕಂದ್ರೆ ಲಾಸ್ಟಿಗೆ ಫಿಲ್ ಮಾಡ್ತೀನಿ ಅಂತ ಟೈಮ್ ಇರಲ್ಲ. ಲೆಕ್ಕ ಮಾಡ್ತಾ ಇರೋ ಟೈಮ್ ಹೋಗಿರೋ 5 ನಿಮಿಷ ಇರುತ್ತೆ, ಅವಾಗ OMR ಶೀಟ್ ತಗೊಂತೀರಾ, ಅವಾಗ ನಿಮಗೆ ತುಂಬಾಕು ಕೊಡಲ್ಲ ಅವರು. ಅರ್ಧ ತುಂಬಿರ್ತೀರಾ, ಎತ್ಕೊಂಡು ಹೋಗ್ಬಿಡ್ತಾರೆ, ಟೈಮ್ ಆಯ್ತಪ್ಪ ಕೊಡು ಅಂತ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಒಂದೊಂದು ಪಾರ್ಟ್ ಆಯ್ತು ಅಂದ ತಕ್ಷಣನೇ ನೀವೇನ್ ಮಾಡ್ಬೇಕು, OMR ಶೀಟ್ ಅನ್ನ ತುಂಬ್ತಾ ಹೋಗಿ. ಫಸ್ಟ್ ಮೆಂಟಲ್ ಎಬಿಲಿಟಿ ಆಗ್ಬಿಡ್ತಾ, ಅದನ್ನ ಕ್ಲೀನಾಗಿ ತುಂಬ್ಕೊಂಡ್ಬಿಡ್ರಿ. ಆಮೇಲೆ ಟೈಮ್ ನೋಡ್ರಿ, ಎಷ್ಟಿದೆ, ಅವಾಗ ಗೊತ್ತಾಗ. ಮತ್ತೆ ಮ್ಯಾಥ್ಸ್ ಮಾಡ್ತಿದ್ದೀರಾ, ಅದ್ರಲ್ಲಿ ಯಾವ್ಯಾವ ಕ್ವಶನಿಗೆ ಸರಿ ಮಾಡಿದ್ದೀರಾ ಅದನ್ನೆಲ್ಲ ಏನ್ ಮಾಡ್ರಿ, ಮಾರ್ಕ್ ಮಾಡ್ಕೊಳ್ರಿ. ನೀವು OMR ಶೀಟ್ ಮೇಲೆ ಯಾವುದೇ ರೀತಿಯ ಮಾರ್ಕ್ ಮಾಡಂಗಿಲ್ಲ, ಕ್ವಶನ್ ಪೇಪರ್ ಮಾರ್ಕ್ ಮಾಡ್ಕೋಬಹುದು. ಬಂದ್ಬಿಟ್ಟು ನೀವೇನ್ ಮಾಡ್ರಿ, 50ನೇ ಕ್ವಶನ್ ಅಲ್ಲಿ ನೋಡ್ರಿ, ಕ್ವಶನ್ ಪೇಪರ್ ಅಲ್ಲಿ ಇಲ್ಲೂ 50, ಅದ್ರ ಮುಂದೆ ಕರೆಕ್ಟ್ ಮಾಡಿ. 51 ಅಲ್ಲಿ ಬಿಟ್ಟಿದೀವ, ಓಕೆ. 52, ಇಲ್ಲಿ ಬಂದು 52, ಎಲ್ಲಿದೆ 52, ಅದ್ರ ಮುಂದೆ ಎನಾ ಬಿನಾ ಸಿನಾ ಡಿನಾ, ಎಷ್ಟನೇ ಪ್ರಶ್ನೆಗೆ ಆನ್ಸರ್ ಮಾಡ್ತಿದೀವಿ
69ನೇ ಪ್ರಶ್ನೆ ಆನ್ಸರ್ ಯಾವುದು? ಸಿ-ನಾ? ಇಲ್ಲಿ ಬರ್ರಿ, 69ನೇ ಪ್ರಶ್ನೆ ಆನ್ಸರ್ ಸಿ, ಅದನ್ನ ಫಿಲ್ ಮಾಡಿ. ಹಿಂಗೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಸೈಡಿಗೆ ಯಾವ ಕ್ವಶನಿಗೆ ಫಿಲ್ ಮಾಡ್ತಿದ್ದೀನಿ ಅದನ್ನ ನೋಡಿ. ಸೀರೀಸ್ ಕೆಲವೊಂದು ನೋಡಿದೀನಿ ನಾನು. ಮೆಂಟಲ್ ಎಬಿಲಿಟಿ ನೋಡಿ, ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ಆಗಿರೋ ಇದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಮೆಂಟಲ್ ಎಬಿಲಿಟಿ 1ನೇ ಕ್ವಶನಿಗೆ ಅವ್ರೇನ್ ಮಾಡ್ತಾರೆ, 2ನೇ ಕ್ವಶನ್ ಇಂದ ನೋಡಿರ್ತಾರೆ. 2ನೇ ಕ್ವಶನಿಗೆ ಬಿ ಇರುತ್ತೆ, ಅವ್ರು 1ನೇ ಕ್ವಶನಿಗೆ ಬಿ ಅಂತ ಹಾಕೊಂಡ್ಬಿಡ್ತಾ, 3ನೇದು ಸಿ, ಇಲ್ಲಿ 2ನೇದಕ್ಕೆ ಸಿ, 4ನೇದು ಡಿ, 3ನೇದಕ್ಕೆ ಡಿ. ಪೂರ್ತಿ ಮೆಂಟಲ್ ಎಬಿಲಿಟಿ ಪೂರ್ತಿ ಖಾಲಿ, ಪೂರ್ತಿ ಮಿಸ್ಟೇಕ್ ಆಗಿತ್ತು ಒಂದು ಹುಡುಗಂದು. ತುಂಬಾ ಇಂಟೆಲಿಜೆಂಟ್ ಹುಡುಗ. ಬಟ್ OMR ಶೀಟ್ ಅಲ್ಲಿ ತುಂಬಬೇಕಾದ್ರೆ ಬಹಳ ಇಂಪಾರ್ಟೆಂಟ್, ಗಮನ ಕರೆಕ್ಟ್ ಆಗಿರ್ಬೇಕು. ಎಷ್ಟನೇ ಕ್ವಶನ್ ನಾನು ತುಂಬ್ತಾ ಇದ್ದೀನಿ, ಇಲ್ಲಿ ಎಷ್ಟನೇ ಕ್ವಶನ್ ಇದೆ, ಕ್ವಶನ್ ಪೇಪರ್ ಎಷ್ಟನೇ ಪ್ರಶ್ನೆ, ಇಲ್ಲಿ ಎಷ್ಟನೇ ಪ್ರಶ್ನೆ, ಅಲ್ಲಿ 15ನೇದಾ, ಇಲ್ಲಿ ಎಲ್ಲಿದೆ 15, ಇದು 15 ಸಿ-ನಾ, 15 ಸಿ. ಕರೆಕ್ಟಾಗಿ ನೋಡಿ ಹಾಕ್ರಪ್ಪ, 100% ಮಾರ್ಕ್ಸ್ ಬರುತ್ತೆ. ಒಂದು ಚೂರು ಮಿಸ್ಟೇಕ್ ಮಾಡ್ಕೋಬೇಡಿ, ಯಾಕಂದ್ರೆ ಅವಕಾಶ ಮತ್ತೆ ಮತ್ತೆ ಸಿಕ್ಕಲ್ಲ. ಸಿಕ್ಕ ಅವಕಾಶ ಮಿಸ್ಟೇಕ್ ಆಗೋದು ಬೇಡ, ಸಿಕ್ಕ ಅವಕಾಶ ನಾವು ಕಳ್ಕೊಳೋದು ಬೇಡ. ವರ್ಷ ಪೂರ್ತಿ ಓದಿ ಇಷ್ಟೆಲ್ಲ ಬಯಸ್ಕೊಂಡು, ಎಷ್ಟೋ ಜನ ಕೋಚಿಂಗ್ ಸೆಂಟರ್ ಕಷ್ಟಪಟ್ಟು ಬಯಸ್ಕೊಂಡು ಒಡ್ಸ್ಕೊಂಡು ಕಲ್ತಿರ್ತೀರ, ಹೌದಾ ಇಲ್ಲ? ಹೌದಲ್ಲೇನಾ? ಹಾಗಾದ್ರೆ ಇಷ್ಟೆಲ್ಲ ನಾವು ನಿದ್ದೆಗಟ್ಟಿ ಓದಿ, ಆನ್ಲೈನ್ ಅಂತೆ ಆಫ್ಲೈನ್ ಅಂತೆ, ಆ ಟೀಚರು ಈ ಟೀಚರು, ಅಲ್ಲಿ ಇಲ್ಲಿ ಬಹಳ ಕಷ್ಟ. ಓದೋದು ಅಷ್ಟು ಈಸಿ ಅಲ್ಲ, ಬಹಳ ಕಷ್ಟಪಟ್ಟಿರ್ತೀರಿ, ಗೊತ್ತು ನಮಗೆ. ಪಾಠ ಮಾಡೋದಕ್ಕಿಂತ ಕಲಿಯೋದೈತಲ್ಲ ಬಹಳ ಕಷ್ಟ ಆಗಿರುತ್ತೆ. ಹಾಗಾಗಿ ನೀವು ಅಷ್ಟೆಲ್ಲ ಪ್ರಯತ್ನ ಮಾಡಿ ಕಲ್ತಿರ್ತೀರಾ. ಎಕ್ಸಾಮ್ ದಿನ ಮಿಸ್ಟೇಕ್ ಆಗೋದು ಬೇಡ. ಅದು OMR ಶೀಟ್ ತುಂಬೋದ್ರಲ್ಲಿ ಮಿಸ್ಟೇಕ್ ಆಗಿದ್ರೆ ಭಯಂಕರ ಹೊಟ್ಟೆ ಉರಿಯುತ್ತೆ ಪುಟ್ಟ. ಯಾಕಂದ್ರೆ ಆನ್ಸರ್ ಗೊತ್ತಿರುತ್ತೆ, ಆದ್ರೂ ತಪ್ಪಾಗಬಾರ್ದು. ಯಾವುದೇ ಕಾರಣಕ್ಕೂ ಯಾವ ಕಾರಣಕ್ಕೂ ತಪ್ಪಾಗಬಾರ್ದು. ಯಾಕಂದ್ರೆ ನಮಗೆ ಏನು ಗೊತ್ತಿರೋದು ಅದು ಅಷ್ಟನ್ನು ಹಾಕಿ ಸೆಲೆಕ್ಷನ್ ಆಯ್ತು ಅಂದ್ರೆ ಬೇರೆ ಲೆವೆಲ್ ಇರುತ್ತೆ, ಬೇರೆ ಖುಷಿನೇ ಬೇರೆ. ಆ ಖುಷಿ ನಿಮಗೆ ಸಿಗ್ಲಿ, ಸೆಲೆಕ್ಷನ್ ಆಗಲಿ, ನೆಕ್ಸ್ಟ್ ಇಯರ್ ನೀವು ಓದಿಯ ಶಾಲೆಯಲ್ಲಿ ನಿಮ್ಮ ಎಜುಕೇಶನ್ ಕಂಟಿನ್ಯೂ ಆಗಲಿ, ಒಳ್ಳೆ ಶಾಲೆಯಲ್ಲಿ ಒಳ್ಳೆ ಎಜುಕೇಶನ್ ಸಿಗಲಿ. ನಿಮ್ಮ ಗುರಿ ಏನು ಅನ್ಕೊಂಡಿದ್ರೆ ಅದನ್ನು ಸಾಧಿಸ್ಬೇಕು. ಒಂದು ಚೂರು ಮಿಸ್ಟೇಕ್ ಆಗಬಾರ್ದು. ಅದನ್ನ ಹುಷಾರ ಗಮನದಲ್ಲಿ ಇಟ್ಕೊಂಡು, ಮತ್ತು ಈಗ್ಲಿಂದನೇ ಯಾವ ರೀತಿ ನಾವು ಇನ್ನು ಎಷ್ಟು ದಿನ ಇದೆ, ಯಾವ್ಯಾವ ಟಾಪಿಕ್ ಓದಿಲ್ಲ, ನನಗೆ ಯಾವ್ಯಾವ ಟಾಪಿಕಲ್ಲಿ ಮಾರ್ಕ್ಸ್ ಕಡಿಮೆ ಆಗ್ತಿದೆ, ಆ ಟಾಪಿಕ್ ಕಡೆ ಫೋಕಸ್ ಮಾಡಿ. ಪ್ರಯತ್ನ ಅಷ್ಟೇ ಇರಬೇಕು. ಪ್ರಯತ್ನ ಇದ್ರೆ 100% ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದು ನಮಗೆ ಕೊಡ್ತಾನೆ. ಯಾಕಂದ್ರೆ ಅಷ್ಟು ಎಫರ್ಟ್ ಹಾಕಿದ್ರೆ ಖಂಡಿತ ಸಿಗತ್ತಲ್ವಾ. ಪ್ರಯತ್ನ ಇದೆ ಅಂದ್ಮೇಲೆ ಪ್ರತಿಫಲ ಬಂದೇ ಬರುತ್ತೆ. ಹಾಗಾಗಿ ನೀವು ಎಫರ್ಟ್ ಹಾಕಿ. ಈ ಕೊನೆಯ ಒಂದು ತಿಂಗಳು ಬಹಳ ಇಂಪಾರ್ಟೆಂಟು, ಇದು ಹೇಳ್ತಿದ್ದೀನಲ್ವಾ. ಹಾಗಾಗಿ ಇದ್ರ ಜೊತೆಗೆ ಇನ್ನು ಯಾರಿಗಾರೆ ಆನ್ಲೈನ್ ಕ್ಲಾಸಲ್ಲಿ, ಈಗ ಪ್ರತಿದಿನ ನಾವೇನ್ ಮಾಡ್ತಿದ್ವಿ, ಆನ್ಲೈನ್ ಕ್ಲಾಸಲ್ಲಿ ಲೈವ್ ಕ್ಲಾಸ್ 7:30 ಇಂದ 8:30 ಲೈವ್ ಕ್ಲಾಸ್ ವಿತ್ ರೆಕಾರ್ಡೆಡ್ ಕ್ಲಾಸ್ ಎರಡೂ ಕೊಡ್ತಾ ಇದೀವಿ. ಹಾಗಾಗಿ ನವೋದಯ, ಸೈನಿಕ ಮತ್ತೆ ಮುರಾರ್ಜಿಗೆ ಸಂಬಂಧಪಟ್ಟಂತೆ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಸು ಮತ್ತೆ ಲೈವ್ ಕ್ಲಾಸಸ್ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಅತ್ಯಂತ ಕಡಿಮೆ ಫೀಸಲ್ಲಿ, ಕರ್ನಾಟಕದಲ್ಲಿ ಅತಿ ಕಡಿಮೆ ಫೀಸಲ್ಲಿ ಕ್ಲಾಸಸ್ಗಳನ್ನು ಮಾಡ್ತಿದ್ದೀವಿ. ಯಾಕಂದ್ರೆ ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ, ಯಾಕಂದ್ರೆ ಕೋಚಿಂಗ್ ಸೆಂಟ್ರಿಗೆ ಹೋಗೋಕ್ಕಾಗಲ್ಲ, ಮನೆಯಲ್ಲೇ ಇದು ಓದ್ತಿದೀವಿ ಅನ್ನೋವಂಥ ವಿದ್ಯಾರ್ಥಿಗಳಿಗೋಸ್ಕರನೇ ಆನ್ಲೈನ್ ಕ್ಲಾಸಸ್ ಅನ್ನು ಮಾಡ್ತಿರೋದ್ರಿಂದ ದಯವಿಟ್ಟು ಅಂತ ಯಾರಿಗಾರೆ ಇನ್ಫಾರ್ಮೇಶನ್ ಬೇಕು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ ನನ್ನ ನಂಬರ್ 9741183187ಗೆ ಕರೆ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಅಕಸ್ಮಾತ್ ನಾನು ಫೋನ್ ಪಿಕ್ ಮಾಡಿಲ್ಲ, ಕ್ಲಾಸಲ್ಲಿ ಇದ್ದೆ ಅಂದ್ರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿರ್ರಿ, ನಾನು ನಿಮಗೆ ಮತ್ತೆ ಕಾಲ್ ಮಾಡಿ ಮಾತಾಡ್ತೀನಿ. ಓಕೆನಾ? ಈಗ OMR ಶೀಟ್ ತುಂಬೋ ಗೊತ್ತಾಯ್ತಲ್ಲ, ಏನೆಲ್ಲ ಮಿಸ್ಟೇಕ್ ಮಾಡಿದ್ರೆ ನಮ್ಮ ಮಾರ್ಕ್ಸ್ ಹೋಗುತ್ತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಏನೂ ಮಿಸ್ಟೇಕ್ ಮಾಡಬೇಡಿ. ಜಸ್ಟ್ ಹೊರಗಡೆ ವೃತ್ತ ನಾವು ಯಾವಾಗಲೂ ಒಳಗಡೆಯಿಂದ ತುಂಬಬೇಡಿ, ಹಿಂಗೆ ತುಂಬಬೇಡಿ. ಹೊರಗಡೆಯಿಂದ ಫಸ್ಟ್ ರೌಂಡ್ ಹಾಕ್ಕೊಂಡು ಹೊರಗಡೆಯಿಂದ ನೀವೇನು ಮಾಡ್ರಿ, ಒಳಗಡೆ ತುಂಬಿ. ಅವಾಗ ನಮ್ಮ ಕೈ ಹೊರಗಡೆ ಹೋಗಲ್ಲ, ಒಳಗಡೆನೇ ಸುತ್ತೊಡಿತಿರುತ್ತೆ, ರೌಂಡ್ ಚೆನ್ನಾಗಿ ಬರುತ್ತೆ. ಹೌದೇ ಇಲ್ಲ? ಇದನ್ನ ಫಾಲೋ ಮಾಡಿ. ಪ್ರತಿ ಒಂದೊಂದು ಪಾರ್ಟ್ ಆಯ್ತು, ಮೆಂಟಲ್ ಎಬಿಲಿಟಿ ಆಯ್ತು ಅಂದ್ರೆ ತಕ್ಷಣ OMR ಶೀಟ್ ತುಂಬಿ, ಮ್ಯಾಥ್ಸ್ ಆಯ್ತು ಅಂದ್ರೆ ತಕ್ಷಣ OMR ಶೀಟ್ ತುಂಬಿ, ಪ್ಯಾಸೇಜ್ ಆಯ್ತು ಅಂದ್ರೆ ತಕ್ಷಣ OMR ಶೀಟ್ ಅಲ್ಲಿ ತುಂಬಿ. ಆಮೇಲೆ ಏನು ಉಳ್ಕೊಂಡಿರುತ್ತಲ್ಲ ಡಿಫಿಕಲ್ಟ್ ಕ್ವಶನ್ಗಳನ್ನ ಹೇಗೆ ಅಟೆಂಡ್ ಮಾಡಬೇಕು, ಪ್ರಶ್ನೆ ಪತ್ರಿಕೆನ ಹೇಗೆ ಓದಿ, ಯಾವ ಪ್ರಶ್ನೆನ ಎಸ್ಪೆಷಲಿ ಮ್ಯಾಥ್ಸ್ ಅಲ್ಲಿ ಯಾವ್ಯಾವ ಕ್ವಶನ್ನ ಯಾವಾಗ ಅಟೆಂಡ್ ಮಾಡಬೇಕು, ಮತ್ತೆ ಫಸ್ಟ್ ಏನ್ ಮಾಡಬೇಕು, ಆ ಸೆಕೆಂಡ್ ಪಾರ್ಟ್ ಏನ್ ಮಾಡಬೇಕು, ಥರ್ಡ್ ಪಾರ್ಟ್ ಏನ್ ಮಾಡಬೇಕು, ಟೈಮ್ನ ಹೆಂಗ್ ಉಳಿಸ್ಬೇಕು, ಎಕ್ಸಾಮ್ ಅಲ್ಲಿ ಗೊತ್ತಿಲ್ದಿರೋ ಪ್ರಶ್ನೆಗಳಿಗೂ ಕೂಡ ಹೆಂಗೆ ಸರಿಯಾದ ಆನ್ಸರ್ ಹಾಕೋಕ್ಕೆ ನಾವು ಪ್ರಯತ್ನ ಪಡಬೇಕು, ಹೆಂಗ್ ಹಾಕ್ಬಹುದು ಅನ್ನೋದ್ರ ಬಗ್ಗೆ ಅಂತ ಟ್ರಿಕ್ಸ್ ಗಳನ್ನ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಡಾಕ್ತೀನಿ. ಇದನ್ನ ನಾನು ಯಾಕೆ ಹೇಳಿದೆ ಈ OMR ಶೀಟ್ ಅಂದ್ರೆ, ಮೊನ್ನೆ ನಮ್ಮ ಮೇಡಮ್ ಒಬ್ರು KSET ಎಕ್ಸಾಮ್ ಬರೀಬೇಕಾರೆ ಕ್ವಶನಿಗೆಲ್ಲ ಆನ್ಸರ್ ಮಾಡಿದ್ದಾರೆ, ಬಟ್ OMR ಶೀಟ್ ತುಂಬಕ್ಕೆ ಅವ್ರಿಗೆ ಟೈಮ್ ಆಗಿಲ್ಲ. ಹಾಗಾಗಿ ಈ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಮತ್ತೆ ನೀವು ಮಿಸ್ಟೇಕ್ ಮಾಡ್ಕೊಳೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ.
ಓಕೆ, ಒಳ್ಳೇದಾಗ್ಲಿ. ನೆಕ್ಸ್ಟ್ ಇಯರ್ ನಮ್ ಗುರಿ ಏನಿರ್ಬೇಕು, ನೆಕ್ಸ್ಟ್ ಇಯರ್ ಈಗ ನೆಕ್ಸ್ಟ್ ಬರೋ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇರ್ಬೇಕು. ನೆಕ್ಸ್ಟ್ ಇಯರ್ ನೀವು ನವೋದಯ ಶಾಲೆಯಲ್ಲಿ ಇರ್ಬೇಕು. ಓಕೆ, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.